ಬಿ ಜೆ ಪಿ ಹಟಾವ್, ಬಿ ಜೆ ಪಿ ಹಟಾವ್, ಬಿ ಜೆ ಪಿನ ತೊಲಗಿಸಿ ಅನ್ನೋ ಒಂದು ವಿಚಾರ ಈ ದೇಶದಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು. ಮಹಿಳೆಯರೇ ಈ ಸಿಲಿಂಡರ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಇವತ್ತು ಆ ಹೆಂಗಸರದು ಶಾಪ ಈ ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ತಟ್ಟೋದಿಲ್ವ? ಇಂಥ ಒಂದು ನೀತಿಗೆಟ್ಟ ಸರ್ಕಾರನ, ಇಂಥ ನೀತಿಗೆಟ್ಟ ಮುಖಂಡರುಗಳನ್ನ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಮತ್ತೆ ಚುನಾಯಿತರಾಗಿ ಆರಿಸಬಾರ್ದು. ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಬಿ ಜೆ ಪಿನ ಈ ದೇಶದಲ್ಲಿ ತೊಲಗಿಸ್ಬೇಕು. ಇದು ಶಾಪ ಅಲ್ವ? ಅವ್ರಿಗೆ ಶಾಪ ಇಡೋದಿಲ್ವ ಜನ? ಇಂಥ ಒಂದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಥವಾ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದು ಇರಬೇಕಾಯಿತು. ಮೋದಿಯವರು, ಅಮಿತ್ ಶಾ ಇವರಿಬ್ಬರು ಈ ದೇಶಕ್ಕೆ ಮುಖಂಡರು. ಇವ್ರಿಗೆ ಬೇಕಾಗಿರೋದು ಅಂಬಾನಿ, ಅದಾನಿ. ನನ್ನ ಹೆಸರು ಎಂ ಉದಯಶಂಕರ್ ಅಂತ, ಎಕ್ಸ್ ಕಾರ್ಪೊರೇಟರ್ BBMP, ಜನರಲ್ ಸೆಕ್ರೆಟರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ. ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ದೇಶದಲ್ಲಿ ಯಾವತ್ತೂ ಈ ರೀತಿಯ ಬೆಲೆ ಏರಿಕೆ ನಾವು ಯಾರೂ ಕಂಡಿರಲಿಲ್ಲ, ಈ ದೇಶದ ಜನತೆಯೂ ಕಂಡಿರಲಿಲ್ಲ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಈ ಎರಡು ಅನಿಲಗಳು ಕೇವಲ ಶ್ರೀಮಂತ ವರ್ಗಕ್ಕೆ ಮಾತ್ರ ಅಲ್ಲ, ಸಾಮಾನ್ಯ ವರ್ಗಕ್ಕೆ, ವಿಶೇಷವಾಗಿ ರೈತರಿಗೂ ಸಹ ಇದು ಭಾಳ ಅವಶ್ಯಕತೆ ಇರುವಂತಹ ಒಂದು ವ್ಯವಸ್ಥೆ. ಈ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು 100 ರೂಪಾಯಿಗೆ ದಾಟಿಸ್ತಾ ಇದ್ದಾರೆ ಅಂದರೆ ಇದು ಭಾಳ ಖಂಡನೀಯ. ಇದು ದೇಶದ ಪ್ರಜೆಗಳಿಗೆ ಮಾಡಿದಂತಹ ಮೋಸ. ಯಾಕೆ ಇದನ್ನು ಮೋಸ ಅಂತ ಕರಿಬೇಕಾಗುತ್ತೆ ಅಂದರೆ, 60 ವರ್ಷಗಳ ಇತಿಹಾಸ ಕಂಡಾಗ ರಾಜಕೀಯ ವಿಚಾರದಲ್ಲಿ ಸುಮಾರು ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕಾದರು. ಜವಾಹರ್ಲಾಲ್ ನೆಹರೂಯಿಂದ ಹಿಡಿದು ಈ ದೇಶಕ್ಕಾಗಿ ಅವರು ಪಬ್ಲಿಕ್ ಸೆಕ್ಟರ್ಸ್ಗಳನ್ನ, ಮುಂದಿನ ಯುವಕರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಬೆಂಗಳೂರು ನಗರದಲ್ಲೇ ಅವರು ಬಂದಂಥ ಸಂದರ್ಭದಲ್ಲಿ ಸುಮಾರು HL, HMT, ITI ಈ ರೀತಿ ಹಲವಾರು ಪಬ್ಲಿಕ್ ಸೆಕ್ಟರ್ಸ್ಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟು ಈ ನಗರ ಬೆಳೆಯುತ್ತೆ ಮುಂದಿನ ದಿನದಲ್ಲಿ ಅಂದ್ಬಿಟ್ಟು ಭವಿಷ್ಯದ ದೂರದ ದೃಷ್ಟಿಯಿಂದ ಸಹಾಯ ಮಾಡಿದಂಥ ಪ್ರಧಾನಿ. ಇದಾದ ಮೇಲೆ ನಾವು ಕಂಡಂತಹ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿರವರು ಅವರು ಪ್ರಧಾನಿಯಾಗಿದ್ದಾಗ ಈ ದೇಶದ ಬಡ ಜನತೆಗಾಗಿ ಬಡತನವನ್ನು ತೊಲಗಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಗರೀಬಿ ಹಟಾವ್ ಅಂತ 20 ಅಂಶಗಳನ್ನು ತಂದು ಈ ದೇಶದ ಬಡವರನ್ನು ಕೈ ಹಿಡಿದ್ರು. ಬಡತನ ತೊಲಗಿಸಿ ಅಂತ ಒಂದು ಸ್ಲೋಗನ್ನೇ ಕೊಟ್ಟರು. ಹೀಗೆ ಹಲವಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಹೆಸರನ್ನ ಅಡಿಯಲ್ಲಿ ರೈತರಿಗಾಗಿ, ಈ ದೇಶದ ರೈತರಿಗಾಗಿ ಸೇವೆಯನ್ನು ಮಾಡಿದ್ರು. ಹಲವಾರು ಯೋಜನೆಗಳನ್ನ ತಂದುಕೊಟ್ರು. ಇದ್ರ ಜೊತೆಯಲ್ಲಿ ದಿವಂಗತ ರಾಜೀವ್ ಗಾಂಧಿರವರು ಪ್ರಧಾನಮಂತ್ರಿ ಆಗಿದ್ದಾಗ ಯುವಕರಿಗೆ, ನಾವು ಈ ದೇಶದ ಯುವಕರು ಮುಂದಿನ ಭವಿಷ್ಯದ ನಾಯಕರುಗಳಾಗ್ತಾರೆ, ಪ್ರಜೆಗಳಾಗ್ತಾರೆ ಅಂದ್ಬಿಟ್ಟು 18 ವರ್ಷಕ್ಕೆ ಮತದಾನವನ್ನು ಮಾಡುವಂಥ ಒಂದು ಹಕ್ಕನ್ನು ಯುವಕರಿಗೆ ಕೊಟ್ಟರು. ಜೊತೆಯಲ್ಲಿ ಈ ಭಾರತ ರಾಷ್ಟ್ರನ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೂರದೃಷ್ಟಿಯಿಂದ IT-BT ಇರ್ಬೋದು, ಇವತ್ತು ಸಾಮಾನ್ಯ ಒಂದು ಬಡವರು ಸಹ ಇವತ್ತು ಒಂದು ಮೊಬೈಲ್ನ ಇಟ್ಕೊಂಡು ಮಾತಾಡುವಂಥ ಒಂದು ವ್ಯವಸ್ಥೆನ ದಿವಂಗತ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟರು. ಇದಾದ ನಂತರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಡೀ ಪ್ರಪಂಚನೇ ಈ ಭಾರತ ರಾಷ್ಟ್ರವನ್ನು ಕೊಂಡಾಡುವಂಥ ಒಂದು ವಿಚಾರದಲ್ಲಿ ಮನಮೋಹನ್ ಸಿಂಗ್ ಅವರು ಎಕನಾಮಿಕಲಿ
ಹಣಕಾಸಿನ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಅವರು ಬಹಳ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆನ ಮಾಡಿದ್ರು. ಇದನ್ನು ಬೇರೆ ದೇಶಗಳೆಲ್ಲ ಕೊಂಡಾಡಿದ್ದಾರೆ ಮನಮೋಹನ್ ಸಿಂಗ್ ಅವ್ರನ್ನ. ಈ ರೀತಿ ಪ್ರಧಾನಿಗಳು ಈ ದೇಶಕ್ಕೆ ಮಾಡಿರುವಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಕಣ್ಣುಗಳ ಮುಂದೆ ಇದೆ. ಜನಾನೇ ಇದನ್ನು ನೋಡಿದ್ದಾರೆ. ಆದರೆ ಇದಾದ ನಂತರ BJP ಸರ್ಕಾರದ ಪಕ್ಷದವರು ಸರ್ಕಾರ ಆಗೋದಕ್ಕಿಂತ ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಸುಳ್ಳು ಆಶ್ವಾಸನೆಗಳನ್ನು ಈ ದೇಶದ ಜನತೆ ಮುಂದೆ ಇಟ್ಟರು. ಈ ದೇಶದ ಜನತೆನೂ 60 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಆಳಿದೆ, ಒಂದು ಬದಲಾವಣೆ ಇರಲಿ ಅಂದ್ಬಿಟ್ಟಿದ್ದೇನೆ BJP ಪಕ್ಷಕ್ಕೆ ಮತನ ಕೊಟ್ಟರು. ಮತ ಕೊಟ್ಟ ನಂತರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಅವರು ಚುನಾವಣೆಗೆ ಮುಂಚೆ ಯುವಕರಿಗೆ ಕೋಟಿಗಳುಗಟ್ಟಲೆ ಯುವಕರಿಗೆ ಉದ್ಯೋಗ ಅವಕಾಶನ ಕಲ್ಪಿಸಿಕೊಡ್ತೀವಿ ಅಂದರು. ರೈತರಿಗೆ ಯಾರೋ ಮಾಡದಿರ ಇರೋವಂಥ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳಿದರು. ಭಾರತ ದೇಶದ ಒಬ್ಬ ಪ್ರಜೆಯ ಅಕೌಂಟಿಗೆ 15 ಲಕ್ಷ ರೂಪಾಯಿ ನಾನು ಹಾಕ್ತೇನೆ ಅಂತ ಹೇಳಿದರು. ಯಾವುದೂ ಈಡೇರಿಲ್ಲ ಇದುವರೆಗೂ. ಅವರು ಮಾಡೋದೇನು ಬೇಡ, ಇದ್ದಂಥ ವ್ಯವಸ್ಥೆನ ಕಾಪಾಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಇವತ್ತು ನಿರುದ್ಯೋಗ ಈ ದೇಶದಲ್ಲಿ ತಾಂಡು ಮಾಡ್ತಾ ಇದೆ. ಬೇರೆ ಬೇರೆ ರಾಜ್ಯಗಳ ಯುದ್ಧಗಳು ನಡೆದು ಸುಮಾರು ಜನ ನಮ್ಮ ದೇಶದ ಯೋಧರು ಇವತ್ತು ಗಡಿ ಭಾಗದಲ್ಲಿ ಸತ್ತಿದ್ದಾರೆ. ಸಾಲದಿದ್ದಕ್ಕೆ ಇವರು ಆ ನೋಟನ ಅಮಾನ್ಯತೆ ಮಾಡಿದಂಥ ಒಂದು ವಿಚಾರದಲ್ಲಿ ಎಷ್ಟು ಜನ ಬಡವರುಗಳು ಆ ಸಂದರ್ಭದಲ್ಲಿ ಕಷ್ಟನ ಅನುಭವಿಸಿದ್ದಾರೆ. ಇವತ್ತು ಕ್ರೂಡ್ ಆಯಿಲ್ಲು ಭಾಳ ಹೆಚ್ಚಿನ ದರದಲ್ಲಿದ್ದಂಥ ಸಂದರ್ಭದಲ್ಲಿ ರಾ ಮೆಟೀರಿಯಲ್ಲು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಾಮಾನ್ಯ ಜನನಿಗೂ, ರೈತರಿಗೂ, ಕಾರ್ಮಿಕರಿಗೆ, ಬಡವರಿಗೆ ಸಿಗುವಂಥ ರೀತಿಯಲ್ಲಿ ಪೆಟ್ರೋಲ್ನ ಡೀಸೆಲ್ನ ರೇಟನ್ನು ಇಟ್ಟಿದ್ದರು. 60 ರೂಪಾಯಿ, 65 ರೂಪಾಯಿ, 10 ರೂಪಾಯಿ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ BJPಯವರು ಅಂತ ಬೊಬ್ಬೆ ಹೊಡೆದ್ರು, ಜಾಸ್ತಿ ಮಾಡಿಬಿಟ್ರು ಅಂತ. ಇವತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ 14 ಬಾರಿ ಈ ಡೀಸೆಲ್ನ, ಪೆಟ್ರೋಲ್ನ ಬೆಲೆ ದರನ ಏರಿಸಿದ್ದೀರ. 100 ರೂಪಾಯಿ ದಾಟಿದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ 280 ರೂಪಾಯಿ, 300 ರೂಪಾಯಿವರೆಗೂ ಸಿಲಿಂಡರ್ ಒಂದಕ್ಕೆ ಬೆಲೆ ಇತ್ತು. ಇವತ್ತು 800 ರೂಪಾಯಿ, 1000 ರೂಪಾಯಿ ಮುಟ್ಟಿದ್ರೆ ಆಶ್ಚರ್ಯ ಬೀಳಂಗಿಲ್ಲ. 2 ದಿನದಲ್ಲಿ 1000 ರೂಪಾಯಿ ಮಾಡ್ತಾರೆ. ಈ ಸಿಲಿಂಡರ್ ಪ್ರತಿ ಒಂದು ಮನೆಯಲ್ಲೂ ಮಹಿಳೆಯರು ಇದನ್ನು ಉಪಯೋಗಿಸುವಂಥ ವ್ಯವಸ್ಥೆ ಇವತ್ತಾಗಿದೆ. ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಕಳೆದ ಪ್ರಧಾನಮಂತ್ರಿಗಳು, ಕಳೆದ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದು ಸಾಮಾನ್ಯರಿಗೂ ಇದು ಸಿಲಿಂಡರ್ ಬೇಕಾಗಿದೆ ಇವತ್ತು ಅಂದ್ಬಿಟ್ಟು ಸಿಲಿಂಡರ್ಗಳನ್ನ ಕೊಟ್ಟಿದ್ದನ್ನು ಆನಂದವಾಗಿ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಎಷ್ಟು ಮಹಿಳೆಯರಿಗೆ ಇದರದ್ದು ಹೊರೆಯಾಗಿದೆ. ಇವತ್ತು ಮಹಿಳೆಯರೇ ಈ ಸಿಲಿಂಡರ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಒಂದು ವ್ಯವಸ್ಥೆ. ಇವತ್ತು ಆ ಹೆಂಗಸರದ್ದು ಶಾಪ ಈ BJPಗೆ, ನರೇಂದ್ರ ಮೋದಿಗೆ ತಟ್ಟೋದಿಲ್ವಾ? ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ಅವ್ರದ್ದೇ ಆದಂಥ ಕಚ್ಚಾಟ, ಅವ್ರದ್ದೇ ಆದಂಥ ಗೊಂದಲವಾದಂಥ ನಿಲುವುಗಳು. ಬೆಳಗ್ಗೆ ಒಂದು ತೀರ್ಮಾನ ಹೇಳ್ತಾರೆ, ಮಧ್ಯಾಹ್ನ ಒಂದು ತೀರ್ಮಾನ ಹೇಳ್ತಾರೆ, ಸಾಯಂಕಾಲ ಒಂದು ತೀರ್ಮಾನ ಹೇಳ್ತಾರೆ, ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮತ್ತೊಂದು ತೀರ್ಮಾನ ಆಗಿರುತ್ತೆ. ಆ ತೀರ್ಮಾನಕ್ಕೆ ಸಂಬಂಧಪಟ್ಟಂಥ ಖಾತೆಯಲ್ಲಿ ಇರೋವಂಥ ಪೋರ್ಟ್ಫೋಲಿಯೋ ಮಿನಿಸ್ಟರು ವಿತೌಟ್ ಮೈ ನಾಲೆಡ್ಜ್ ಡನ್, ಐ ಆಮ್ ಸಾರಿ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಸರ್ಕಾರ. ಇವತ್ತು ರೈತರು, ಈ ದೇಶಕ್ಕೆ ಅನ್ನ ಕೊಡುವಂಥ ರೈತರು ಬೆಳೆದಂಥ ಬೆಳೆಗಳು ಸಾಲ ಸೋಲ ಮಾಡಿ ಇವತ್ತು ಆ ಬೆಳೆನ ತೆಗೆದ್ರೆ ಸೂಕ್ತವಾದಂಥ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಇವತ್ತು ಅವರು ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ ಬಿಸಾಕುವಂಥ ಪರಿಸ್ಥಿತಿ ಬಂದಿದೆ. 1500 ರೂಪಾಯಿ 15 kgಗೆ ಟೊಮೊಟೊ ರೇಟು ಇದ್ದಿದ್ದು ಇವತ್ತು 80 ರೂಪಾಯಿ ಅಂತಾರೆ, 30 ರೂಪಾಯಿ ಅಂತಾರೆ 15 kgಗೆ.
ಆ ಬೆಳೆದಂಥ ರೈತ ಆ ಹಣ್ಣನ್ನು ಬಿಡಿಸೋದಕ್ಕೆ ಕೂಲಿ ಕೊಟ್ಟಿರೋಂಥ ದುಡ್ಡು ಇವತ್ತು ರಿಟರ್ನ್ ಆಗಿಲ್ಲ. ಇವತ್ತು ಯಾವ ಕಾಲದಲ್ಲೂ ರೈತನಿಗೆ ರಸಗೊಬ್ಬರ ಯೂರಿಯಾ ಕೊಡೋವಂಥ ಒಂದು ವಿಚಾರದಲ್ಲಿ ಅವರಿಗೆ ಸಬ್ಸಿಡಿಯಲ್ಲಿ ಅವ್ರಿಗೆ ಕೊಡೋವಂಥ ಒಂದು ವ್ಯವಸ್ಥೆ ಇಂದಿನ ಸರ್ಕಾರಗಳು ಮಾಡ್ಕೊಂಬಂದಿದೆ. ಇವತ್ತು ಅದಕ್ಕೂ ಟ್ಯಾಕ್ಸು, ಯೂರಿಯಾಗೂ ಟ್ಯಾಕ್ಸು, ಎಲ್ಲದಕ್ಕೂ ಆ GST 18%. ಏನಿದು ಹಗಲು ದರೋಡೆನಾ ಇವ್ರು ಮಾಡ್ತಾ ಇರೋದು? ಅನುಮಾನನೇ ಇಲ್ಲ. ಹಗಲು ದರೋಡೆನೇ ಇವ್ರು ಮಾಡ್ತಾ ಇರೋವಂಥದ್ದು. ಜನನ ಮೋಸ ಮಾಡಿ ಇವತ್ತು ಈ ದೇಶದ ಜನನ ಬೇರೆ ದೇಶಗಳಿಂದ ಕೆಳಮಟ್ಟಕ್ಕೆ ತಗೊಂಡೋಗುವಂಥ ಪರಿಸ್ಥಿತಿ ಬಂದಿದೆ. ಇಂಡಿಯಾ ನಂಬರ್ 1, ಬೆಂಗಳೂರು ನಂಬರ್ 1 ಅನ್ನೋ ಕೀರ್ತಿ ಇದ್ದಂಥದ್ದು ಇವತ್ತು ಇವ್ರು ಬಂದ ಮೇಲೆ ಎಲ್ಲವೂ ಮೋಸ, ಎಲ್ಲವೂ ಮೋಸ, ಎಲ್ಲರಿಗೂ ತೊಂದರೆ, ಎಲ್ರಿಗೂ ತೊಂದರೆ. ಸಾಲದಿದ್ದಕ್ಕೆ ಈ ಕೊರೋನಾ ಸಂದರ್ಭದಲ್ಲಿ ಆ ಕೊರೋನಾ ಜನಗಳು ಸಾಯ್ತಾ ಇದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಕೊಡೋವಂಥ ಕಿಟ್ ಇರ್ಬೋದು, ಕೊಡೋವಂಥ ಒಂದು ಇಂಜೆಕ್ಷನ್ ಇರ್ಬೋದು, ಎಲ್ಲದರಲ್ಲೂ ಲೂಟಿ 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 ಲೂಟಿ. ಇದು ಶಾಪ ಅಲ್ವಾ ಅವ್ರಿಗೆ? ಶಾಪ ಇಡೋದಿಲ್ವ ಜನ? ಇಂಥ ಒಂದು ಕೇಂದ್ರದಲ್ಲಿ BJP ಸರ್ಕಾರ ಅಥವಾ ಈ ರಾಜ್ಯದಲ್ಲಿ BJP ಸರ್ಕಾರ ಇದು ಇರಬೇಕಾ? ಇದು ಇನ್ನೂ ಇವರೇನಾದ್ರೂ ಮುಂದುವರಿಸ್ಕೊಂಡು ಇದೇ ರೀತಿ ಹೋದರೆ ಈ ದೇಶ ಸರ್ವನಾಶ ಆಗ್ಬಿಡುತ್ತೆ. ಬಡವರಂತೂ ಯಾವುದೇ ಕಾರಣಕ್ಕೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಜಾತಿಗಳ ಮೇಲೆ ಧರ್ಮಗಳ ಮೇಲೆ ಇವ್ರದ್ದು ವಿಚಾರಗಳು ಯಾವ ಕಾಲದಲ್ಲಿ ಇಲ್ಲ, ಯಾವ ಕಾಲದಲ್ಲಿ ಇಲ್ಲ. ಇಂಥ ಒಂದು ಪರಿಸ್ಥಿತಿನ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಜನ ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಕೇಳಬೇಕು ಅನ್ನೋ ಒಂದು ವ್ಯವಸ್ಥೆಗಳೇ ಇಲ್ಲ. ಮೋದಿಯವರು, ಅಮಿತ್ ಶಾ ಇವರಿಬ್ಬರು ಈ ದೇಶಕ್ಕೆ ಮುಖಂಡರು. ಇವ್ರಿಗೆ ಬೇಕಾಗಿರೋದು ಅಂಬಾನಿ, ಅದಾನಿ ಇವರಿಬ್ಬರಿದ್ದರೆ ಈ ದೇಶನೇ ಸರ್ವತೋಮುಖದ ಅಭಿವೃದ್ಧಿ ಆದಂಗೆ. ಆದರೆ ಯಾರು ಅಭಿವೃದ್ಧಿ ಆಗ್ತಾ ಇದ್ದಾರೆ? ಈ ಶ್ರೀಮಂತ ವರ್ಗದವರು ಯಾರಿದ್ದಾರೆ ಅವರು ಮಾತ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಭಾಳ ಸುಖವಾಗಿದ್ದಾರೆ. ಈ ದೇಶದ ಸಂಪತ್ತನ್ನು ಲೂಟಿ 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 ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿಗಳಷ್ಟು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರಿಬ್ಬರ ಬೆಂಬಲ. ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ಕಂಡಿರಲಿಲ್ಲ. ಆದರೆ ಈ ದೇಶದ ಪ್ರಜೆಗಳು ಈ ರಾಜ್ಯದಲ್ಲಿ, ಕರ್ನಾಟಕ ಇರ್ಬೋದು, ಕೇಂದ್ರದಲ್ಲಿ ಇರ್ಬೋದು, ಇವತ್ತು ಬದಲಾವಣೆಯನ್ನು ತರಬೇಕಾಗಿದೆ. ಇಂಥ ಒಂದು ನೀತಿಗೆಟ್ಟ ಸರ್ಕಾರನ, ಇಂಥ ನೀತಿಗೆಟ್ಟ ಮುಖಂಡರುಗಳನ್ನ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಮತ್ತೆ ಚುನಾಯಿತರಾಗಿ ಆರಿಸಬಾರ್ದು. ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು. BJPನ ಈ ದೇಶದಲ್ಲಿ ತೊಲಗಿಸ್ಬೇಕು. ನರೇಂದ್ರ ಮೋದಿನ ಅಧಿಕಾರದಿಂದ ಇಳಿಸ್ಬೇಕು. ಕಾಂಗ್ರೆಸ್ ಪಕ್ಷ ಬಂದರೆ ಮಾತ್ರ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಉತ್ತಮವಾದಂಥ ಸಮಗ್ರವಾದಂಥ ಐಕ್ಯತೆ, ಎಲ್ಲವೂ ಬಡವರ ವಿಚಾರದಲ್ಲಿರ್ಬೋದು. ನೋಡಿ, ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪಕ್ಷದ್ದು ಹಲವಾರು ಯೋಜನೆಗಳನ್ನ ಬಡವರಿಗಾಗಿ ಕೊಟ್ಟರು, ಮಹಿಳೆಯರಿಗಾಗಿ ಕೊಟ್ಟರು, ಎಲ್ಲ ವರ್ಗದವ್ರಿಗೆ ಕೊಟ್ಟರು. ಇವತ್ತು ಆ ಕೊಟ್ಟಂಥ ಹಕ್ಕಿನೂ ಸಹ ಇವ್ರು ಕೊಡೋದಕ್ಕಾಗ್ತಾ ಇಲ್ಲ. 28 kg ಎಲ್ಲಿತ್ತು, 27 kg ಎಲ್ಲಿತ್ತು, ಇವತ್ತು 4 kgಗೆ ತಂದಿಟ್ಟಿದ್ದಾರೆ. ಇಂಥ ಒಂದು ಸರ್ಕಾರ ಮೊದಲು ತೊಲಗಿಸ್ಬೇಕು. BJP ಹಟಾವ್, BJP ಹಟಾವ್, BJPನ ತೊಲಗಿಸಿ ಅನ್ನೋ ಒಂದು ವಿಚಾರ ಈ ದೇಶದಲ್ಲಿ ಒಂದು ರೆವಲ್ಯೂಷನ್ ಆಗಬೇಕು. ರೆವಲ್ಯೂಷನ್ ಆದರೆ ಮಾತ್ರ ಸಾಧ್ಯ. ಅದರಲ್ಲಿ ವಿಶೇಷವಾಗಿ ಯುವಕರುಗಳು, ಈ ದೇಶದ ಯುವಕರುಗಳು ಒಂದು ಬದಲಾವಣೆನ ಯೋಚನೆ ಮಾಡುವಂಥ ವಿಚಾರದಲ್ಲಿ ಈ ದೇಶದ ಒಂದು ಭವಿಷ್ಯ ಇಟ್ಕೊಂಡಿರುವಂಥವ್ರು ಯುವಕರು, ಅವರೂ ಸಹ ಸಮಗ್ರವಾದಂಥ ಒಂದು ಅಭಿವೃದ್ಧಿ ವ್ಯವಸ್ಥೆನ ಯಾವ ಪಕ್ಷ ಬಂದರೆ ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಈಗಾಗಲೇ ಯುವಕರು ಭಾಳಷ್ಟು ಜನ ಮೋದಿ 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 ಆಯ್ತಲ್ಲ, ಮೋದಿ ಏನೇನಾಯಿತು ಅಂತ. ಇವತ್ತು BE
ಪಾಸ್ ಮಾಡಿ ಬಂದಿರೋಂಥ ಗ್ಯಾಜೆಟ್ಗಳಿರ್ಬೋದು, ಇತರೆ ಡಿಗ್ರಿಗಳು ಮಾಡಿರೋಂಥವ್ರು ಇರ್ಬೋದು, MBBS ಇರ್ಬೋದು, BSc ಇರ್ಬೋದು, BCom ಇರ್ಬೋದು, MCom ಇರ್ಬೋದು, MTech ಇರ್ಬೋದು, ಇವತ್ತೆಲ್ಲ ಪದವಿಗಳು ತಾಂಬಂದು ಮನೇಲಿ ಕೂತ್ಕೊಂಡಿದ್ದಾರೆ ಯುವಕರು. ಅವರ ಭವಿಷ್ಯ ಏನಾಗಬೇಕು? ಉತ್ತಮವಾದಂಥ ಈ ಭಾರತ ದೇಶದ ಭವಿಷ್ಯಕ್ಕೆ ಕಾಂಗ್ರೆಸ್ ಪಕ್ಷ ಬಂದರೆ ಮಾತ್ರ. ಈ ಕಾಂಗ್ರೆಸ್ ಪಕ್ಷ 135 ವರ್ಷಗಳನ್ನು ಆಗಿ 136ನೇ ವರ್ಷ ನಡೀತಾ ಇದೆ. 136 ವರ್ಷ ನಡೀಬೇಕಾದ್ರೆ ಉತ್ತಮವಾದಂತಹ ಒಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂಥ ವಿಚಾರ ಇರ್ಬೋದು, ಬ್ರಿಟಿಷ್ನವ್ರನ್ನ ತೊಲಗಿಸುವಂಥ ವಿಚಾರ ಇರ್ಬೋದು, ಈ ದೇಶನ ಅಭಿವೃದ್ಧಿ ಮಾಡುವಂಥ ಇರ್ಬೋದು, ಎಲ್ಲ ವರ್ಗದ ಸಮಾಜದಲ್ಲಿ ಎಲ್ಲ ವರ್ಗದ ಜನನ, ಎಲ್ಲ ಧರ್ಮಗಳ ಜನನ, ಎಲ್ಲ ಭಾಷೆಗಳ ಜನನ ಕೊಂಡೊಯ್ಯುವಂಥದ್ದು ಏನಾದರೂ ಇದ್ದರೆ ಉತ್ತಮವಾಗಿ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ.